is Bangalore Headlines, your source for the latest news and alerts from across the city. ಸ್ವಾಮಿ ನಮಸ್ತೆ. ಇವತ್ತಿನ ದಿನ ಉಗಾದಿ ಅಂದರೆ ಹೊಸ ವರ್ಷ ಅಂತ ಹೇಳ್ತಾರೆ. ಸೊ ಇವತ್ತಿನ ದಿನ ಏನು ವಿಶೇಷ ಮತ್ತು ಏನೇನು ಮಾಡ್ತೀವಿ? ಇವತ್ತು ಎಲ್ಲರಿಗೂ ಸಮಸ್ತ ಜನತೆಗೆ, ಪ್ರಪಂಚದ ಅದು ನಾಡಿನ ಜನತೆಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ, ಒಬ್ಬ ಮನುಷ್ಯನಿಗೆ ಪ್ರತಿಯೊಂದು ಗಳಿಗೆಯೂ ಸಂವತ್ಸರ, ಹೊಸ ಮೊಮೆಂಟ್, ಎವ್ರಿ ಮೊಮೆಂಟ್ ಈಸ್ ಪ್ರತಿಯೊಂದು ಗಳಿಗೆ ಕೂಡ ಹೊಸ ಗಳಿಗೆನೇ, ಹೊಸ ವರ್ಷ, ಹೊಸ ಹುಟ್ಟು ಅಂತಲೇ ಹೇಳ್ತಾರೆ. ಇದರಲ್ಲಿ ಯಕ್ಷ ಯಮನಿಗೆ ಕೇಳಿದಾಗ, ಯಕ್ಷನಿಗೆ ಕೇಳಿದಾಗ, ಧರ್ಮರಾಜ ಕೇಳಿದಾಗ ಪ್ರತಿಯೊಂದು ಗಳಿಗೆಗಳು ಕೂಡ ಹೊಸ ಗಳಿಗೆನೇ, ಹೊಸ ಸಂವತ್ಸರ. ನಮಗೆ ಇದು ಹೊಸ ಸಂವತ್ಸರ ಅಂತ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಈ ಪರಾಭವ ನಾಮ ಸಂವತ್ಸರದಲ್ಲಿ ಸಮಸ್ತ ನಾಡಿನ ಜನಗಳು ಒಳ್ಳೆಯದಾಗಲಿ ಅಂತ ನಾವು ಕೇಳ್ಕೊತಾ ಇದ್ದೀವಿ. ನಾವು ಬೆಳಗ್ಗೆ ನಮ್ಮ ದೇವಸ್ಥಾನದ ಸಾನ್ನಿಧ್ಯದಲ್ಲಿ ಬೆಳಗ್ಗೆ ವಿಶೇಷವಾದ ಪಂಚಾಮೃತಾಭಿಷೇಕ, ಆಮೇಲೆ ಅಲಂಕಾರ ಎಲ್ಲ ಮಾಡಿ ಜನಗಳು ಸುಮಾರು ಜನ ಬರ್ತಾ ಇದ್ದಾರೆ. ಸಾಯಂಕಾಲ ಪಂಚಾಂಗ ಶ್ರವಣ ಇರುತ್ತೆ. ಇದಾದಮೇಲೆ ಈ ಸಂವತ್ಸರದಲ್ಲಿ ನಮಗೆ ಶ್ರೀರಾಮನವಮಿ ವಿಶೇಷ ಪೂಜಾ ಕೈಂಕರ್ಯಗಳೆಲ್ಲ ಇರುತ್ತೆ. ಸುಮಾರು 26ನೇ ತಾರೀಕು, 27ನೇ ತಾರೀಕು ಶ್ರೀರಾಮನವಮಿ ಇರೋದ್ರಿಂದ 26ನೇ ತಾರೀಕು ಸಾಯಂಕಾಲ ಗಣಪತಿ ಪೂಜೆ, ಪುಣ್ಯಾಹ, ನಾಂದಿ, ಗ್ರಹಯಜ್ಞ ಮತ್ತು ಅಂಕುರಾರ್ಪಣ, ಧ್ವಜಾರೋಹಣ, ರಕ್ಷಾಬಂಧನ ಈ ಥರ ಇದ್ದು, ಮಾರನೇ ದಿವಸ 27ನೇ ತಾರೀಕು ವಿಶೇಷ ಬೆಳಗಿನ ಜಾವ 3 ಗಂಟೆಗೆ ಅಭಿಷೇಕ ಪ್ರಾರಂಭ ಮಾಡಿ ಸುಮಾರು 6 ಗಂಟೆಗೆ ಮಹಾಮಂಗಳಾರತಿಯಾಗಿ 7 ಗಂಟೆಗೆ ಬ್ರಹ್ಮಾಸ್ತ್ರ, 9 ಗಂಟೆಗೆ ಬ್ರಹ್ಮರಥೋತ್ಸವ, ವಿಶೇಷವಾದ ಈ ಒಂದು ರಥೋತ್ಸವ ಎಲ್ಲ ಇರುತ್ತೆ ಶ್ರೀರಾಮನವಮಿ ದಿವಸ. ಯಾವತ್ತು ವಿಶೇಷವಾದ ಒಂದು ಪಾನಕ ಮತ್ತು ಹೆಸರುಬೇಳೆ ಕೋಸಂಬರಿ ವಿತರಣೆ ಎಲ್ಲ ಇರುತ್ತೆ. ವಿಶೇಷವಾದ ಪೂಜಾ ಕೈಂಕರ್ಯಗಳೆಲ್ಲ ಶ್ರೀರಾಮನವಮಿ ದಿವಸ ರಾಮ ಹುಟ್ಟಿರೋದು, ತೊಟ್ಟಿಲಿಗೆ ಹಾಕಿರೋದು, ಆಮೇಲೆ ಉಂಚಲ್ ಸೇವೆ ಅಂತ ವಿಶೇಷವಾದ ಸೇವೆಗಳು. ಆಮೇಲೆ ಶ್ರೀರಾಮನವಮಿಯಲ್ಲಿ ಸೀತಾ ಕಲ್ಯಾಣ, ಅದಾದಮೇಲೆ ಸೀತಾ ಕಲ್ಯಾಣ, ಶ್ರೀರಾಮ ಪಟ್ಟಾಭಿಷೇಕ, ರಾಮತಾರಕ ಹೋಮ, ಪಟ್ಟಾಭಿಷೇಕ ಹೋಮ, ನಿರಂತರ ಅನ್ನಸಂತರ್ಪಣೆ, 2 ದಿವಸಗಳಲ್ಲಿ ಅನ್ನಸಂತರ್ಪಣೆ, ನಿರಂತರವಾದ ಪೂಜಾ ಕೈಂಕರ್ಯಗಳು, ಶಯನೋತ್ಸವ ಮತ್ತು ವಸಂತೋತ್ಸವ, ಹೀಗೆ ವಿಶೇಷ ಪೂಜಾ ಕೈಂಕರ್ಯಗಳು ನಡೀತಾನೆ ಇರುತ್ತೆ ನಮ್ಮ ದೇವಸ್ಥಾನ ಸಾನ್ನಿಧ್ಯದಲ್ಲಿ. ಪ್ರತಿ ವರ್ಷವೂ ಕೂಡ ನಡೆದಂಗೆ ಶ್ರೀ ಕೃಷ್ಣ ಜನ್ಮಾಷ್ಟಮಿ, ನರಸಿಂಹ ಜಯಂತಿ ಎಲ್ಲ 3 ದಿವಸಗಳು, ಮತ್ತು ದೇವಸ್ಥಾನದ ಸಾನ್ನಿಧ್ಯದಲ್ಲಿ ಕನಕ ಪುರಂದರೋತ್ಸವ ಅಂತ ಸುಮಾರು ಉತ್ಸವಗಳೆಲ್ಲ ಮಾಡ್ತಾನೆ ಇರ್ತೀವಿ. ಎಲ್ಲರೂ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಎಲ್ಲ ಕೈಂಕರ್ಯಗಳಲ್ಲಿ ಭಗವಂತ ಭಾಗವಹಿಸಿ ಈ ರಾಮನವಮಿ ದಿನ ಎಲ್ಲರೂ ಕೂಡ ರಾಮನಾಮ ಚೆನ್ನಾಗಿ ಜಪ ಮಾಡಿರಿ, ಧ್ಯಾನ ಮಾಡಿರಿ, ದೇವರ ಧ್ಯಾನವನ್ನು ಮಾಡಿರಿ ಅಂತ ಹೇಳ್ತಾ ತನ್ಮೂಲಕ ಪ್ರಾರ್ಥನೆ ಮಾಡ್ಕೋತಾ ಇದ್ದೀವಿ. ಯುಗಾದಿ ಹಬ್ಬ ಕೇವಲ ಹಬ್ಬವಲ್ಲ, ಇಲ್ಲಿ ತ್ರಿಮೂರ್ತಿಗಳ ಹಿನ್ನೆಲೆ ಇದೆ. ತ್ರಿಮೂರ್ತಿಗಳಿಗೆ ಸಂಬಂಧಪಟ್ಟಂಥ ಹಬ್ಬ. ಆ ಪುರಾಣ ಕಥೆಗಳನ್ನು ಹೇಳೋದಕ್ಕೆ ಈಗ ಟೈಮು ಸಾಕಾಗಲ್ಲ. ಸೊ ತ್ರಿಮೂರ್ತಿಗಳ ಒಂದು ಹಿನ್ನೆಲೆ ಇದೆ ಈ ಹಬ್ಬಕ್ಕೆ. ಈ ಯುಗಾದಿಯನ್ನು ಹಿಂದೂಗಳು ಹೊಸ ವರ್ಷ ಅಂತ ಆಚರಿಸ್ತೀವಿ. ಹೀಗಾಗಿ ನಾವು ಕ್ಯಾಲೆಂಡರ್ ಇಯರ್ಸಲ್ಲಿ ಜನವರಿ 1 ಹೊಸ ವರ್ಷ ಅಂತ ಆಚರಿಸ್ತೀವಿ. ಆದರೆ ಹಿಂದೂ ಧರ್ಮದಲ್ಲಿ ಪೌರಾಣಿಕವಾಗಿ ಅನಾದಿ ಕಾಲದಿಂದಲೂ ಈ ಯುಗಾದಿ ಹಬ್ಬವೇ ವರ್ಷದ ಪ್ರಥಮ ದಿನ. ಈ ಹಬ್ಬದಿಂದಲೇ ನಮ್ಮ ಹಿಂದೂಗಳ ಪ್ರತಿಯೊಂದು ಆಚರಣೆಯು ಮತ್ತು ಗ್ರಹಗತಿಗಳು ಮತ್ತಿತರ ದೈವಿಕ ಅಂಶಗಳು ಮತ್ತಿತರ ಯಾವುದೇ ಆಚರಣೆಗಳಾಗಲಿ ಈ ಒಂದು ಪಂಚಾಂಗದ ಆಧಾರದ ಮೇಲೆಯೇ ನಡೆಯುತ್ತದೆ. ಇದು ಕೇವಲ ಒಬ್ಬ ವ್ಯಕ್ತಿಗಾಗಿ, ಒಂದು ಜಾತಿಗಾಗಿ ಮಾಡಿದಂತಹ ಹಬ್ಬ ಅಲ್ಲ. ಇದು ಸಂಪೂರ್ಣವಾಗಿ ಯಾರು ಹಿಂದೂ ಧರ್ಮದಲ್ಲಿ ನಂಬಿಕೆ ಇಟ್ಟಿರ್ತಾರೋ ಎಲ್ಲರಿಗೂ ಸಹ ಇದು ಸೇರುತ್ತೆ. ಇದು ಮತ ಅಥವಾ ಧರ್ಮ ಅಥವಾ ಬೇರೆ ಬೇರೆ ರೀತಿಯಾದ ಭೇದ ಭಾವಗಳಿಗೆ ಅವಕಾಶ ಕೊಡಲ್ಲ. ಜೊತೆಗೆ ಈ ಹಬ್ಬದಿಂದ ಸಂಪೂರ್ಣವಾಗಿ ನಮ್ಮ ಭಾರತ ದೇಶ ಅಗ್ರಿಕಲ್ಚರ್, ವ್ಯವಸಾಯ ಮೂಲಭೂತವಾಗಿರ್ತಕ್ಕಂಥ ದೇಶ. ಈ ವ್ಯವಸಾಯ ಮೂಲಭೂತವಾಗಿರ್ತಕ್ಕಂಥ ದೇಶದಲ್ಲಿ ಸಂಪೂರ್ಣವಾಗಿ ಒಂದು ವರ್ಷದ ಸಂಪೂರ್ಣವಾದ ಎಲ್ಲ ಬೆಳೆಗಳು ಸಂಪೂರ್ಣವಾಗಿ ರೈತ ಫ್ರೀ ಆಗಿರ್ತಾನೆ. ಈಗ ಬಂದಂತಹ ಬೆಳೆಗಳನ್ನು ಸಹ ಆ ರೈತ ಇದು ದೈವಿಕ ಭಾವನೆಯಿಂದ ಅವನು ಪೂಜೆ ಮಾಡ್ತಾನೆ. ಜೊತೆಗೆ ರೈತ ಸಾಮಾನ್ಯವಾಗಿ ಈ ಸಿಟಿಯಲ್ಲಿ ಬಿಟ್ಬಿಟ್ರೆ ಹಳ್ಳಿ ಕಡೆ ಈ ಹಬ್ಬದ ದಿನದಲ್ಲಿ ಸುಮಾರು ಬೇಡಿಕೊಂಡು ಬಂದವರಿಗೆ ಅಥವಾ ತಾನು ಇಷ್ಟಪಟ್ಟಂತಹ ವ್ಯಕ್ತಿಗಳಿಗೆ ತಾನು ಬೆಳೆದಂತಹ ಯಾವ ಧಾನ್ಯವನ್ನು ಬೆಳೆದಿರ್ತಾನೋ ಆ ಧಾನ್ಯವನ್ನು ಅವನು ಸ್ವಲ್ಪ ಬಹುಮಾನವಾಗಿ ಕೊಡ್ತಾನೆ. ಇದು ಹಿಂದೂ ಧರ್ಮದಲ್ಲಿ ಇರ್ತಕ್ಕಂಥ ಆಂತರಿಕ ದೈವಿಕ ಶಕ್ತಿ. ಈ ದೈವಿಕ ಶಕ್ತಿಯಿಂದಲೇ ನಾವೆಲ್ಲರೂ ಒಂದು ರೀತಿಯಾಗಿ ಧರ್ಮದ ಆಧಾರದ ಮೇಲೆ ಮತ್ತು
ಯಾವುದೇ ಕಲ್ಮಶ ಇಲ್ಲದಂತೆ ನಮ್ಮ ಜೀವನವನ್ನು ಸಾಗಿಸಬೇಕು. ಅದಕ್ಕೋಸ್ಕರನೇ ಬೇವು ಬೆಲ್ಲ ಅನ್ನುವ ಒಂದು ಬೇವು ಬೆಲ್ಲ ಅನ್ನ ತಿಂತೀವಿ. ಆ ಬೇವು ಬೆಲ್ಲ ಏನು? ಬೇವು ಕಹಿ, ಬೆಲ್ಲ ಸಿಹಿ, ಇವೆರಡನ್ನು ಮಿಶ್ರಣದ ರೂಪದಲ್ಲಿ ತಿಂತೀವಿ. ಇದರ ಅರ್ಥ ಏನು? ಮನುಷ್ಯ ಕೇವಲ ಸುಖವನ್ನೇ ಆಗಲಿ ಅಥವಾ ಕೇವಲ ಕಷ್ಟವನ್ನೇ ಆಗಲಿ ಅವನು ಅನುಭವಿಸಂಗಿಲ್ಲ. ದೇವರು ಕೊಟ್ಟಂತಹ ರೀತಿಯಲ್ಲಿ ಅವನು ಕಷ್ಟ ಸುಖ ಎರಡನ್ನು ಸಮಾನವಾಗಿ ಒಪ್ಪಿಕೊಂಡು ಜೀವನ ಮಾಡಿದರೆ ಅವನ ಜೀವನ ಸುಖವಾಗಿರುತ್ತದೆ. ಇಷ್ಟು ಈ ಯುಗಾದಿ ಹಬ್ಬದ ಬಗ್ಗೆ ನನಗೆ ತಿಳಿದಿರ್ತಕ್ಕಂಥ ಸಣ್ಣ ಮಾಹಿತಿ. ಧನ್ಯವಾದಗಳು ಸರ್. Subscribe channel for latest update.